ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೋಟೆಲ್ ವೇರ್ ಕಲೆಕ್ಷನ್ಸ್ ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಪಾರ್ಟ್ 1 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಅದನ್ನ ವಿಡಿಯೋ ಎಂಡ್ ನಲ್ಲಿ ನಿಮಗೆ ನೀವು ನೋಡಬಹುದು. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಕಂಪ್ಲೀಟ್ಲಿ ನಿಮಗೆ ಇಲ್ಲಿ ಹೋಲ್ಸೇಲ್ ಅಲ್ಲಿ ಸಿಗುವಂತಹ ಹೋಟೆಲ್ ವೇರ್, ಹೋಲ್ಸೇಲ್ ಗೆ ಬೇಕಾಗಿರುವಂತದ್ದು ಎಲ್ಲನೂ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಇನ್ನು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ರಿಟೇಲ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಸಿಂಗಲ್ ಪೀಸಸ್ ಸಹ ಇವ್ರ ಹತ್ರ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನು ನಿಮಗೆ ಸ್ಟಾರ್ಟಿಂಗ್ 5 ರೂಪೀಸ್ ಇಂದ ಇರುವಂತಹ ಸ್ಪೂನ್ ಇಂದ ಹಿಡಿದು ಅಪ್ ಟು ನಿಮಗೆ 5,000 ವರೆಗೂ ಇರುವಂತಹ ಎಲ್ಲಾ ಐಟಮ್ಸ್ ಕಲೆಕ್ಷನ್ಸ್ ಗಳು ಸೈಜಸ್ ವೈಸಸ್ ಅಲ್ಲಿ, ಅದಕ್ಕೆ ಪ್ರೈಸಸ್ ವೈಸಸ್ ಅಲ್ಲಿ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಬೆಸ್ಟ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿ ವಿಸಿಟ್ ಮಾಡಲೇಬೇಕಾಗುತ್ತೆ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಸೊ ಚಿಕ್ಪೇಟ್ ಅವೆನ್ಯೂ ರೋಡ್ ಹಾಗೆ ಮೆಟ್ರೋ ಸ್ಟೇಷನ್ ಏನಿದೆ ಅದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಕಾರ್ನರ್ ಅಲ್ಲಿ ಬರುವಂತದ್ದು MK ಶಾ ಅಂಡ್ ಕೋ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರುವಂತ ಎಲ್ಲಾ ಕಲೆಕ್ಷನ್ಸ್ ಗಳು ಕಂಪ್ಲೀಟ್ಲಿ ನಿಮಗೆ ಹೋಟೆಲ್ ವೇರ್ ಬೇಕಾಗಿರುವಂತದನ್ನ ನಾನು ನಿಮ್ಗೆ ತೋರಿಸ್ತಾ ಇರೋದು. ಪಾರ್ಟ್ 1 ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು ಅರ್ಧ ಕವರ್ ಮಾಡಿದೀನಿ. ಇನ್ ಸೆಕೆಂಡ್ ಪಾರ್ಟ್ ಅಲ್ಲಿ ನಿಮಗೆ ಮೇನ್ ಇನ್ನು ದೊಡ್ಡ ಐಟಮ್ಸ್ ಗಳನ್ನೆಲ್ಲಾನು ಕೂಡ ನಾನು ನಿಮ್ಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಸೆಕೆಂಡ್ ಪಾರ್ಟ್ ಅಲ್ಲಿ ನೀವು ಏನು ನೋಡಬಹುದು ಅಂದ್ರೆ ಸೊ ಅಲ್ಯೂಮಿನಿಯಂ, ಪ್ಲಾಸ್ಟಿಕ್, ಸ್ಟೀಲು, ಹೋಟೆಲ್ ಐಟಮ್ಸ್, ಕ್ಯಾಂಟೀನ್, PG, ಟೆಂಟ್ ಹೌಸ್ಗೆ, ಶಾಮಿಯಾನಗೆ, ಮದುವೆಗೆ, ಗೃಹ ಪ್ರವೇಶಕ್ಕೆ, ನಾಮಕರಣಕ್ಕೆ, ಫಂಕ್ಷನ್ ಬೇಕಾಗಿರುವಂತಹ ಎಲ್ಲಾ ಕಲೆಕ್ಷನ್ಸ್ ಗಳನ್ನು ಕೂಡ ನೀವು ಒಂದೇ ಜಾಗದಲ್ಲಿ ನೋಡಬೇಕು ಅಂದ್ರೆ ಸೊ MK ಶಾ ಅಂಡ್ ಕೋ ದಲ್ಲಿ ನೀವು ನೋಡಬಹುದು. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳು ತುಂಬಾನೇ ರೀಸನಬಲ್ ಪ್ರೈಸಸ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ನಿಮ್ಗೆ ಯಾವ್ದಾದ್ರು ಪ್ರೈಸಸ್ ಬೇಕು ಅಂದ್ರೆ ಅದ್ರ ಎನ್ಕ್ವೈರಿ ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಅವ್ರು ನಿಮ್ಗೆ ಪ್ರತಿಯೊಂದು ಮಾಹಿತಿನ ಕೊಡ್ತಾರೆ. ಇಲ್ಲ ಡೈರೆಕ್ಟ್ ನೀವು ವಿಸಿಟ್ ಮಾಡಬಹುದು. ತುಂಬಾ ಈಸಿ ಲೊಕೇಶನ್ ಆಗಿರುತ್ತೆ. ಹಾಗಾಗಿ ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ, ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಕ್ವಿಕ್ ಆಗಿ ಕಲೆಕ್ಷನ್ಸ್ ಗಳನ್ನ ನೋಡ್ಕೊಂಡ್ ಬಂದ್ಬಿಡೋಣ ಫ್ರೆಂಡ್ಸ್. ಇದು ಇದರಲ್ಲಿ ನಿಮ್ಗೆ 2 ಮಸಾಲೆ ದೋಸಾ, 4 ಮಸಾಲೆ ದೋಸಾ, 6 ಮಸಾಲೆ ದೋಸಾ ಎಲ್ಲ ಅವೈಲೇಬಲ್ ರೆಡಿ ಸಿಗುತ್ತೆ. SS ಪ್ಲಸ್ MS 2 in 1 ಸಿಗುತ್ತೆ. ಇದರಲ್ಲಿ ಗೇಜ್ ಬೇಕಾದ್ರೆ 10mm, 8mm, 12mm, 14mm ನಿಮ್ಗೆ ಗೇಜ್ ಯಾವ ತರ ಬೇಕು ಆ ಗೇಜ್ ಮೇಲೆ ಪ್ರೈಸ್ ಇರುತ್ತೆ. ನಿಮ್ಗೆ ತೋರಿಸ್ಬಿಟ್ಟು ನಿಮ್ ಕಣ್ ಮುಂದೆ ಫಿಟ್ ಮಾಡಿ ಚೆಕ್ ಮಾಡಿ ಗ್ಯಾಸ್ ಎಲ್ಲ ಲೀಕೇಜ್ ಮಾಡಿ ಚೆಕ್ ಮಾಡಿ ಕೊಡ್ತೀನಿ ಮೇಡಮ್. ಬನ್ನಿ, ಇಲ್ಲಿ ತಾಂಡ್ವಾಳ ಅಂತ ಇದು ಕ್ಯಾಸ್ಟರ್ ಅನ್ನು ಹಳೆ ಬಲ್ಪತ್ ಕಲ್ಲು ನಂದಿ ಹೋಟ್ಲು ಸುತ್ತೋಗೋರ್ ಎಲ್ಲ ಬೆಣ್ಣೆ ದೋಸೆ ಮಾಡ್ತಾರಲ್ಲ ಮೇಡಮ್. ಈ ಗೇಜ್ ನಿಮ್ಗೆ 3/4 ಇಂಚು, 1 ಇಂಚು, 1.5 ಇಂಚ್ ಅಂಗಲ್, 2 ಇಂಚು ಎಲ್ಲ ಅವೈಲೇಬಲ್ ರೆಡಿ ಸಿಗುತ್ತೆ. ಇದು ಪಕ್ಕ ರೆಡ್ ಕಲರ್ ದೋಸೆ ಬರುತ್ತೆ. ಇದು ಜಿಂದಾಲ್ ಐರನ್, ಇದು ಕ್ಯಾಸ್ಟ್ ಐರನ್. ಹೋಟೆಲ್ ಪರ್ಪಸ್ ಗೆ PG ಹೋಟೆಲ್ ಕ್ಯಾಸ್ಟಿಂಗ್ ರೆಸ್ಟೋರೆಂಟ್ ಬಟ್ ಅದ್ ಪರ್ಪಸ್ ಯೂಸ್ ಮಾಡ್ತಾರೆ. ನಿಮ್ಗೆ ನಾರ್ಮಲ್ ಮನೆಗ್ ಬೇಕಾ ಚಿಕ್ಕದೂ ಸಿಗುತ್ತೆ ನಮ್ಗೆ. ಚಿಕ್ಕದೂ ಸಿಗುತ್ತೆ ನಿಮ್ಗೆ. ನಾರ್ಮಲ್ ದೋಸೆ ಇದು ಕ್ಯಾಸ್ಟ್ ಐರನ್ ಮನೆ ಯೂಸ್ಗೆ, ಡೊಮೆಸ್ಟಿಕ್ ಗೆ. ಇದು ಯಾವ ರೀತಿ ಬರುತ್ತೆ ಸರ್ ಇದರಲ್ಲಿ ದೋಸೆ ಎಲ್ಲ ಕ್ಲೀನ್ ಆಗಿ ರೆಡ್ ಕಲರ್ ದೋಸೆ ಬರುತ್ತೆ ಮೇಡಮ್. ಇದ್ರಲ್ಲಿ ರೆಡ್ ಕಲರ್ ದೋಸೆ ಬರುತ್ತೆ. ಇದು ಪಡ್ಡುದು, ಇದು ಕ್ಯಾಸ್ಟ್ ಐರನ್ ಫಸ್ಟ್ ತೋರಿಸಿದೀನಿ ನಾನು. ಇದು ಕ್ಯಾಸ್ಟ್ ಐರನ್. ಇದು ಕ್ಯಾಸ್ಟ್ ಐರನ್ ಚೆನ್ನಾಗಿ ಬರುತ್ತೆ. ಪಡ್ಡು ಸಿಯೋದು ಗೀದು ಏನಾಗಲ್ಲ ಮೇಡಮ್. ಚೆನ್ನಾಗಿ ಬರುತ್ತೆ ಇದು. ಯಾಕಂದ್ರೆ ಸ್ಯಾಂಪಲ್ ಹಾಕಿರೋದು 12 ಪೀಸ್, 2 ಡಜನ್, 3 ಡಜನ್ ಇಲ್ಲಿ ಸ್ಯಾಂಪಲ್ ನೇತಾಕಿರೋದು. ನಿಮ್ಗೆ 500 ಪೀಸ್, 1000 ಡಿಸೈನ್ಸ್ ಇದೆಲ್ಲ ಕ್ವಾಲಿಟಿ ವೈಸ್ ಬರುತ್ತೆ ಮೇಡಮ್. ಇದು ಕಟ್ಟಾಗೋದು ಕಪ್ಪ ಏನಾಗಲ್ಲ. ಈ ಕ್ವಾಲಿಟಿ ನೋಡಿ ಮೇಡಮ್, ಸ್ವಲ್ಪ ಇದರಲ್ಲಿ ಲೈಟ್ ವೇಟ್ ಬರುತ್ತೆ. ಇದು ಸೌಟ್ ಚಿಕ್ಕ ಸೈಜ್, ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ ಮೇಡಮ್. ಇದು ಒಗ್ಗರಣೆ ಕಡಿ. ಆಮೇಲೆ ಇದು ಸೌಟು, ಇದು ಹೆವಿ ಬರುತ್ತೆ. ಇದು ಹೆವಿ ಬರುತ್ತೆ ಮೇಡಮ್ ಕ್ವಾಲಿಟಿ. ಇದು ಸೈಜ್ ಅವೈಲೇಬಲ್ ರೆಡಿ ಸಿಗುತ್ತೆ. ಕ್ವಾಂಟಿಟಿ ಬಲ್ಕ್ ಬೇಕಾದ್ರೂ ಸಿಗುತ್ತೆ. ಸಿಂಗಲ್ ಪೀಸ್ ಕೂಡ ಕೊಡ್ತೀನಿ ಮೇಡಮ್. ಸಿಂಗಲ್ ಪೀಸ್ ಕೂಡ ಕೊಡ್ತೀನಿ. ಸಿಂಗಲ್ ಪೀಸ್ ಕೂಡ ಬಂದ್ರೆ ಬಲ್ಕ್ ತಗೋಬೇಕು ಆತರ ಏನಿಲ್ಲ. ಬನ್ನಿ ನಮ್ಮ ಅಂಗಡಿ ವಿಸಿಟ್ ಮಾಡಿ. ಸಿಂಗಲ್ ಪೀಸ್ ಕೂಡ ಕೊಡ್ತೀನಿ ಮೇಡಮ್. ಸಿಂಗಲ್ ಪೀಸ್ ಕೂಡ ಕೊಡ್ತೀನಿ. ಎಲ್ಲ ಡೊಮೆಸ್ಟಿಕ್ ಎಲ್ಲ ನಿಮ್ಗೆ A to Z. ಮನೆಗೆ ಒಂದೇನ ಸಣ್ಣ ಪುಟ್ಟ ಐಟಮ್ ಬೇಕು, ಸಣ್ಣ ಪುಟ್ಟ ಜನ ಇದ್ದಾರೆ, ಬನ್ನಿ ನಮ್ಮ ಅಂಗಡಿ ವಿಸಿಟ್ ಮಾಡಿ. ಸಣ್ಣ ಪುಟ್ಟ ಐಟಮ್ ನಾನು ಕೊಡ್ತೀನಿ ನಿಮ್ಗೆ. ರೀಸನಬಲ್ ರೇಟ್ ಅಲ್ಲಿ ಕೊಡ್ತೀನಿ, ಹೋಲ್ಸೇಲ್ ರೇಟ್ ಹೇಳ್ತೀನಿ, ಕ್ವಾಲಿಟಿ ಕೊಡ್ತೀನಿ ಮೇಡಮ್. ಮೇನ್ ಬೇಕಾಗಿರೋದು ಕ್ವಾಲಿಟಿ. ಸೊ ಕ್ವಾಲಿಟಿನ ನೀವು ತುಂಬಾನೇ ಮಾಡ್ಕೊಡ್ತೀವಿ. ಕ್ವಾಲಿಟಿ ಅವರು ಕಸ್ಟಮರ್ ಯಾವ್ದು ಕೇಳ್ತಾರೆ ಆ ಕ್ವಾಲಿಟಿ ಪ್ರಕಾರ ನಾನು ಇದು ಮಾಡ್ಕೊಡ್ತೀನಿ. ಯಾಕಂದ್ರೆ ಹೇಳೋದು ಒಂದು ಮಾಡೋದು ಒಂದು ಮಾಡೋದು. ಯಾಕಂದ್ರೆ ಕಸ್ಟಮರ್ಗೂ ಬೇಜಾರಾಗ್ತಾರೆ. ನಿಮ್ಮ ಹೆಸರು ಇರಬೇಕು, ನಮ್ಮ ಹೆಸರು ಇರಬೇಕು. ಆ ರೀತಿಯಿಂದ ಬರ್ಲಿ. ಇಲ್ಲಿ ಕಂಪ್ಲೀಟ್ಲಿ ಇವಾಗ ಇಲ್ಲಿ ಇರೋದೆಲ್ಲಾನು ಕೂಡ ಸ್ಮಾಲ್ ಐಟಮ್ಸ್. ಬಿಗ್ ಐಟಮ್ಸ್ ಬೇಕಂದ್ರೆ ನಮ್ಗೆ ಜಾಗ ಇಲ್ಲ ಎಕ್ಕಕ್ಕೆ. ಅಂಗಡಿ ಸಣ್ಣದು. ನಿಮ್ಗೆ ಏನ್ ಬೇಕಾದ್ರೂ ಬಲ್ಕ್ ಏನ್ ಬೇಕಾದ್ರೂ ನಿಮ್ಗೆ ಒಂದು ಸ್ಪೂನ್ ಕೂಡ ತಗೊಳಕ್ ಆಚೆ ಬಿಡಲ್ಲ ಮೇಡಮ್. A to Z ಐಟಮ್. ಸ್ವೀಟ್ ಐಟಮ್ ಬೇಕು, ಬೇಕರಿ ಐಟಮ್ ಬೇಕು, PG ಐಟಮ್ ಬೇಕು, ಕ್ಯಾಟರಿಂಗ್ ಐಟಮ್ ಬೇಕು, ಹೋಟೆಲ್ ಐಟಮ್ ಬೇಕು, A to Z ಮೇಡಮ್. ಹೋಟೆಲ್ ಐಟಮ್, ಮೆಟಲ್ಸ್ ಐಟಮ್ ನಿಮ್ಗೆ ಇಮಿಡಿಯೇಟ್ಲಿ ಸಿಗ್ಬಿಡುತ್ತೆ. ಬಟ್ ಸ್ಟಿಲ್ ನಿಮ್ಗೆ ಕೌಂಟರ್ ಗಿಂಟರ್ ಅಂದ್ರೆ 2 days 3 days ಟೈಮ್ ಕೊಡ್ಬೇಕು. ಟೈಮ್ ಕೊಡ್ತೀವಿ. ಇವಾಗ ರೆಸ್ಟೋರೆಂಟ್ ಗೆ ಟೇಬಲ್ಸ್ ಬೇಕಾಗುತ್ತೆ, ಒಂದು 4 piece 6 piece ಟೇಬಲ್ಸ್ ಬೇಕಾಗುತ್ತೆ. 2 days 3 days ಟೈಮ್ ಕೊಡ್ಬೇಕು. ಕ್ವಾಲಿಟಿ ವೈಸ್ ತೋರಿಸ್ತೀನಿ, ಆರ್ಡರ್ ತಗೊಂತೀನಿ. ಆರ್ಡರ್ ತಗೊಂಡ್ರೆ ಆ ಟೈಮ್ ನಾನು ಕೊಡ್ಬಿಡ್ತೀನಿ ಮೇಡಮ್. ಅಂತ ಬಂದಿದೆ. ಇದಕ್ಕೆ ಬಟ್ಟೆ ಹಾಕಂಗಿಲ್ಲ, ಬಟ್ಟೆ ಕೊರಕಂಗಿಲ್ಲ. ಇದು ನಿಮ್ಗೆ 9 ಪ್ಲೇಟ್ 9 ಇಡ್ಲಿ ಬರುತ್ತೆ ಒಂದು ಪ್ಲೇಟ್ ಅಲ್ಲಿ. ಇದರಲ್ಲಿ 4 ಪಂಚ್ ಬರುತ್ತೆ, 9 ಪ್ಲೇಟ್ ಬರುತ್ತೆ. ಇದು ನಿಮ್ಗೆ ಬಟ್ಟೆ ಹಾಕಂಗಿಲ್ಲ, ಬಟ್ಟೆ ಹಾಕಂಗಿಲ್ಲ. ಇದು ನಿಮ್ಗೆ ನಾರ್ಮಲ್ ವೈಟ್ ಪ್ಲೇಟ್.
ಇದು ಸಿಗುತ್ತೆ ಅವೈಲೇಬಲ್, ಇದು ಸಿಗುತ್ತೆ ಅವೈಲೇಬಲ್. ನಿಮ್ಗೆ ಆರ್ಡರ್ ಕೊಡೋದ್ ಏನಿಲ್ಲ, ಎಲ್ಲ ರೆಡಿ ಸಿಗ್ಬಿಡುತ್ತೆ. ಆಮೇಲೆ ಟೀ ಶಾಪ್ ಓಪನ್ ಮಾಡಿದ್ರೆ ಕೈಪರದಿಂದ ಹಿಡಿದು ಅವ್ರಿಗೆ ಏನ್ ಬೇಕಾಗುತ್ತೆ ಮಲ್ಟಿಪರ್ಪಸ್ ಸಿಗುತ್ತೆ. ಗಾಜಿನ ಗ್ಲಾಸ್ ಸಿಗುತ್ತೆ ನಿಮ್ಗೆ. ಇದು ಸ್ಯಾಂಪಲ್ ಇಲ್ಲಿ ಇಕ್ಕಿರೋದು, ಎಲ್ಲ ಸಿಗುತ್ತೆ. ಕೇರಳ ಗ್ಲಾಸು, ತಮಿಳ್ನಾಡು ಗ್ಲಾಸು, ಅದೇ ಇದು ನೋಡಿ, ಇದು ತಮಿಳ್ನಾಡು ಗ್ಲಾಸ್ ಅಂತಾರೆ. ಈ ತರಾನು ಸಿಗುತ್ತೆ. ಈ ತರಾನು ಸಿಗುತ್ತೆ. ಎಲ್ಲ ನಿಮ್ಗೆ ಪ್ಯಾಟರ್ನ್ ಎಲ್ಲ ಸಿಗ್ಬಿಡುತ್ತೆ. ಇದು ಸ್ಯಾಂಪಲ್ ಇಕ್ಕಿರೋದು, ಎಲ್ಲ ಪ್ಯಾಟರ್ನ್ ಸಿಗ್ಬಿಡುತ್ತೆ. ಲೈಟರು, ಆಮೇಲೆ ಜಾಲರಗಳು, ರೈಸ್ ಎತ್ತೋದು, ಬೊಂಡ ಬಜ್ಜಿ ಎತ್ತೋದು, ಎಲ್ಲ ಮಲ್ಟಿಪರ್ಪಸ್ ನೋಡಿ. ಇದೆಲ್ಲ ಜ್ಯೂಸ್ ಸ್ಟ್ಯಾಂಡರ್ಡ್ಸ್ ಸೈಜ್ ಎಲ್ಲ ಇಟ್ಟಿದೀನಿ. ನಿಮ್ಗೆ ಏನ್ ಸೈಜ್ ಬೇಕೋ ಅವೈಲೇಬಲ್ ಸಿಗುತ್ತೆ. ಮನೆಗಾಗ್ಲಿ ಕಮರ್ಷಿಯಲ್ ಗಾಗ್ಲಿ ಎಲ್ಲ ಅವೈಲೇಬಲ್ ಸಿಗುತ್ತೆ. ಟೀ ಸ್ಟ್ಯಾಂಡರ್ಡ್ಸ್, ಯಾಕಂದ್ರೆ ಅಂಗಡಿ ಸಣ್ಣ ಮೇಡಮ್, ಎಲ್ಲ ತೋರ್ಸೋದಕ್ಕೆ ಇದ್ ಮಾಡಕ್ಕಾಗಲ್ಲ. ಹಾಗಾದ್ರೆ ತೋರಿಸ್ತಾ ಇದ್ರೆ ಸ್ಯಾಂಪಲ್ ಕಸ್ಟಮರ್ ನೋಡಿದ್ರೆ ಕೇಳಿದ್ರೆ ಏನ್ ಐಟಮ್ ಬೇಕು ನಾವು ತರಿಸಿ ಕೊಡ್ರೆ ತಂದು ಕೊಡ್ಬಿಡ್ತೀವಿ ಮೇಡಮ್. ಆಮೇಲೆ ಲೈಟ್ರು ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ. ಚಿಕ್ಕದೂ ಸಿಗುತ್ತೆ, ಇದು ಹೋಟೆಲ್ದು. ಆಮೇಲೆ ಸುಜಾತ ಮಿಕ್ಸಿಗಳು, ಡೈನಾ ಮಿಕ್ಸಿ, ಸುಜಾತ ಜ್ಯೂಸ್ ಮಿಕ್ಸಿ ರೆಡಿ ಸಿಗುತ್ತೆ ಮೇಡಮ್. ಇದು ಸಿಗುತ್ತೆ, ರೆಡಿ ಸಿಗುತ್ತೆ ಮೇಡಮ್. ಇದು ನಾನು ಸಿಂಗಲ್ ಸ್ಟೋ, ಡಬಲ್ ಸ್ಟೋ, ತ್ರಿಬಲ್ ಸ್ಟೋ ಅಂತ ಹೇಳುತ್ತಲ್ಲ, ಇದು ರೆಡಿ ಸಿಗುತ್ತೆ ನಿಮ್ಗೆ ಇಮಿಡಿಯೇಟ್ಲಿ. ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು 3 ಫೀಟ್ ಡಬಲ್ ಬರ್ನಲ್ಲು, ಇದು 4 ಫೀಟ್ ಡಬಲ್ ಬರ್ನಲ್ಲು, 3 ಬರ್ನಲ್ಲು, ದೋಸೆ ಸ್ಟವ್ ಇಲ್ಲ ಲಾಸ್ಟ್ ವರ್ಗು ಇದೆಯಲ್ಲ ಮೇಡಮ್. ವರ್ಕಿಂಗ್ ಟೇಬಲ್ ಲಾಸ್ಟ್ ಅಲ್ಲಿ ಇರೋದು ವರ್ಕಿಂಗ್ ಟೇಬಲ್ 2x3, 2x4, 2x2 ರೆಡಿ ಸಿಗುತ್ತೆ ಮೇಡಮ್. ಇದು ಬಟ್ ಇದು ನೋಡಿ, ಇದು ಸಿಂಗಲ್ ಸ್ಟವ್. ಇದೆಲ್ಲ ಸಿಂಗಲ್ ಸ್ಟವ್ ಫಂಕ್ಷನ್ ಮತ್ತೆ ಫಂಕ್ಷನ್ ಮಾಡಿದ್ರೆ ಇದು ಹೆವಿ ಬರುತ್ತೆ. ಗೇಜ್ ಬರ್ನಲ್ ಫಿಟ್ಟಿಂಗ್ ಮಾಡಿ ಇಲ್ಲೇ ಚೆಕ್ ಮಾಡಿ ನಿಮ್ ಮುಂದೆನೆ ಕೊಡ್ತೀವಿ ಮೇಡಮ್. ಇದು ಯಾಕಂದ್ರೆ ಇದರಲ್ಲಿ 12x12, 15x15, 18x18 ಎಲ್ಲ ಅವೈಲೇಬಲ್ ರೆಡಿ ಸಿಗುತ್ತೆ. ಈ ಗೇಜ್ ಎತ್ ನೋಡಿ ಮೇಡಮ್, ಹಿಂಗಿದೆ ಇದು. ಈ ಗೇಜ್ ಹೆವಿ ಬರುತ್ತೆ, ಯಾಕಂದ್ರೆ ಲೈಟ್ ವೇಟ್ ಇದ್ರೆ ಹೊಡೆದು ಬೇಗ ಬರುತ್ತೆ. ಹೆವಿ ಇದ್ರೆ ಇದಕ್ಕಿಂತ ಹೆವಿನೂ ಸಿಗುತ್ತೆ ಮೇಡಮ್. 2 ಇಂಚ್ ಅಂಗಲ್, ಇದು 1.5 ಇಂಚ್ ಅಂಗಲ್. ಇವಾಗ ಮನೆಯಲ್ಲಿ ಫಂಕ್ಷನ್ ಹಬ್ಬ ಗಿಬ್ಬ ಬಂತು, ಬರ್ತ್ಡೇ ಪಾರ್ಟಿ ಬಂತು, ಈ ಬರ್ನಲ್ ಎಲ್ಲ ಹಾಕಿ ಇಲ್ಲೇ ಚೆಕ್ ಮಾಡಿ ನಿಮ್ ಮುಂದೆ ಗ್ಯಾಸ್ ಚೆಕ್ ಮಾಡಿ ಇಲ್ಲೇ ಕೊಡ್ತೀವಿ ಮೇಡಮ್. ಇದ್ರಲ್ಲಿ ಸಿಂಗಲ್ ಬರ್ನಲ್ ಸೈಜ್ ಇವಾಗ ಚಿಕ್ಕದು, ಇದು ದೊಡ್ಡದು, ಇದೆಲ್ಲ ಸಿಗುತ್ತೆ. ಕ್ವಾಲಿಟಿ ಇದೆ, ಕ್ವಾಲಿಟಿ ವೈಸ್ ಇದೆ, ಕ್ವಾಂಟಿಟಿ ವೈಸ್ ಅಲ್ಲಿ ತುಂಬಾನೇ ಇದೆ ಅಲ್ವಾ. ಬನ್ನಿ ಮೇಡಮ್, ನಾನು ಇವಾಗ ನಿಮ್ಗೆ ಕೆಳಗಡೆ ವಿಡಿಯೋ ಹೇಳಿದೆ 1 ಲೀಟರ್ ಇಂದ 12 ಲೀಟರ್ ವರೆಗೂ ಸಿಗುತ್ತೆ ಅಂತ. ನೋಡಿ, ಬಾಣ್ಲಿ, ಜಿಲೇಬಿ ಬಾಣ್ಲಿ, ಸ್ವೀಟ್ ಐಟಮ್, ಸಕ್ಕರೆ ಬಾಣ್ಲಿ ಎಲ್ಲ ಸಿಗುತ್ತೆ ನಿಮ್ಗೆ. ಇದು ಚೈನೀಸ್ ಕಡೆ, ಇದು ರೈಸ್, ಫ್ರೈಡ್ ರೈಸ್, ಎಗ್ ರೈಸ್ ಹೊಡಿಯೋದು. ಇದರಲ್ಲಿ ಸೈಜ್ ಅವೈಲೇಬಲ್ ರೆಡಿ ಸಿಗುತ್ತೆ. ಇದು ಲಾಟ್ ಇದು. ಆಮೇಲೆ ರುಮಾಲಿ ಬಾಳ್ಳಿ, ಹೋಟ್ಲಲ್ಲಿ ಇಷ್ಟೋ ಮೇಲೆ ಉಲ್ಟಾ ರುಮಾಲಿ ಹಾಕ್ತಾರೆ, ಇದು ರುಮಾಲಿ ಬಾಳ್ಳಿ. ಆಮೇಲೆ ಸ್ಪೆಷಲ್ ಡೀಪ್ ಕಡಿ ಚೈನೀಸ್ದು, ಇದನ್ನು ಸಿಗುತ್ತೆ ಅವೈಲೇಬಲ್, ಎಲ್ಲ ಸೈಜ್ ಸಿಗುತ್ತೆ ನಿಮ್ಗೆ. ಆಮೇಲೆ ಸ್ಟೀಲ್ ಬಾಳ್ಳಿ ಚಿಕ್ಕದ್ ತೋರ್ಸಿದೀನಿ ನಿಮ್ಗೆ. ಇದು ಮೀಡಿಯಂ, ಬಿಗ್, ಇದಕ್ಕಿಂತ ದೊಡ್ಡದು ಸಿಗುತ್ತೆ. ಸ್ಟೀಲ್ ಉಳ್ಳಿಗಡ್ಡೆ, ಆಮೇಲೆ ಕೆಳಗಡೆ ಚಿಕ್ಕ ನಿಮ್ಗೆ ಸ್ಟೀಲ್ದು. ಇದು ಗೇಜ್ ಹೆವಿ ಬರುತ್ತೆ. ನೋಡಿ ಮೇಡಮ್, ಚಿಕ್ಕ ಸೈಜ್ ಗೇಜ್ ಹೆವಿ ಇದೆ ಸರ್, ಹೆವಿ ಇದೆ. ಆಮೇಲೆ ಸಕ್ಕರೆ ಬಾಣ್ಲಿ, ಇದು ವೆಲ್ಡಿಂಗ್ ರಿಬಿಟ್, ಇದು ತಳ ದಪ್ಪ ಬರುತ್ತೆ. ಸಕ್ಕರೆ ಮೈಸೂರು ಪಾಕು ಏನೋ ಇದು ಬರುತ್ತೆ. ಜೈಂಟ್ ಬಾಣ್ಲಿನೂ, ಇದು ಜೈಂಟ್ ಅಂದ್ರೆ ಮೈಸೂರು ಪಾಕ್ ಹೊಡಿತಾರಲ್ಲ ಅದಕ್ಕೆ ಸಕ್ಕರೆ ಬಾಣ್ಲಿ ಅಂತ ತಗೊಂತಾರೆ. ಇದು ಸಾಮಾನ್ಯಗೂ ಸ್ವೀಟ್ ಅವರಿಗೆ ಎಲ್ಲದಕ್ಕೂ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದು ನಾರ್ಮಲ್ ಕಡಿ ಬೇಕಂದ್ರೆ ನಾರ್ಮಲ್ ಕಡಿ 6 ಸೈಜ್ ಇಂದ ದೊಡ್ಡ ಸೈಜ್ ರೆಡಿ ಸಿಗುತ್ತೆ. ಇದಕ್ಕಿಂತ ದೊಡ್ಡದೆಲ್ಲ ಕೆಳಗಡೆ ಇದೆ ಮೇಡಮ್, ತೋರಿಸ್ತೀನಿ. ಆಮೇಲೆ ಇಡ್ಲಿ ಪಾತ್ರೆ 150 ಇಡ್ಲಿ ರೌಂಡ್, ಇವಾಗ ಕೆಳಗಡೆ ಬಾಕ್ಸ್ ಟೈಪ್ ತೋರಿಸ್ತಿದ್ದೆ ನೋಡಿ. ಇದು 150 ಇಡ್ಲಿ ಬೇಯುತ್ತೆ ನಿಮ್ಗೆ, ತಮಿಳ್ನಾಡು ಇಡ್ಲಿ ಅಂತ. ಹೌದು, 150 ಇಡ್ಲಿ 1 ಟೈಮ್ ಬೇಯುತ್ತೆ ಇದು. ಇದು ಪಾತ್ರೆ ಸಿಕ್ಕಾಪಟ್ಟೆ ದೊಡ್ಡದು ಇದೆಲ್ಲ, ಕಮರ್ಷಿಯಲ್ ಯೂಸ್ ಆಗುತ್ತೆ. ಆಮೇಲೆ ಜಿಲೇಬಿ ತವಾಗಳು, ಮೊಮೋ ಸ್ಟೀಮರ್ಸ್ ಎಲ್ಲ ಸಿಗುತ್ತೆ. ಇದು ಜಿಲೇಬಿ ತವಾ, ಇದನ್ನು ಕೂಡ ಇದು ಡಿಪ್ ಕಮ್ಮಿ ಬರುತ್ತಾ ಜಿಲೇಬಿ ತವಾ. ಇದರಲ್ಲಿ ಸೈಜ್ ಚಿಕ್ಕದ್ರಿಂದ ದೊಡ್ಡದವರೆಗೂ ಅವೈಲೇಬಲ್ ರೆಡಿ ಸಿಗುತ್ತೆ. ಇದು ಬ್ಯಾನ್ಮೇರಿ, ಇದರಲ್ಲಿ 2 ಹೋಲು, 3 ಹೋಲು, 4 ಹೋಲು, 6 ಹೋಲು ಅಂದ್ರೆ ಬ್ಯಾನ್ಮೇರಿ ಕಂಪೋನೆಂಟ್. ಸ್ಕ್ವೇರ್ ಸಿಗುತ್ತೆ, ಇದ್ರಲ್ಲಿ ರೌಂಡ್ ಸಿಗುತ್ತೆ. ಇದ್ರಲ್ಲಿ ಕಂಟೈನರ್ ಹಾಕಿಲ್ಲ. ಇದು ಬಿಸಿನೀರಲ್ಲಿ ಫುಡ್ ಐಟಮ್ ನಿಮಗೆ ಬಿಸಿ ಇರುತ್ತೆ ಮೇಡಮ್. 2 ಹೋಲ್ ಅಂದ್ರೆ ಇದು, ಇದರಲ್ಲಿ ಇವಾಗ ಹಾಲು ಲೆಸ್ ಹಾಲ್ ಎಲ್ಲ ಇಕ್ತಿರಲ್ಲ, 2 ಕೊಳಗ ಬರುತ್ತೆ. 8 ಲೀಟರ್ 10 ಲೀಟರ್ ಕೆಪಾಸಿಟಿ 2 ಕೊಳಗ ಬರುತ್ತೆ. ಪ್ಲಸ್ ಕಾಯಿಲ್ ಬರುತ್ತೆ. ಈ ಕಾಯಿಲ್ 8 ಇಂದ ನಿಮ್ಗೆ ಹಾಲೆಲ್ಲ ಬಿಸಿ ಇರುತ್ತೆ. ಕಾಯಿಲ್ ಬಾಲ್ವನ್ನೆಲ್ಲ ಸೆಟ್ ಮಾಡಿ ಕೊಡ್ತೀನಿ. ದೋಸೆ ತವಾ ಹೇಳಿದ್ನಲ್ಲ ಮೇಡಮ್ ನಿಮ್ಗೆ. ಇವಾಗ ಬಾರ್ಬಿಕ್ಯೂ ಚಾಕ್ನ ಎಲ್ಲ ಮಾಡ್ತಾರಲ್ಲ, ಈ ಸ್ಟ್ಯಾಂಡ್ಗಳು ಸೈಜ್ ಎಲ್ಲ ಸಿಗುತ್ತೆ ನಿಮ್ಗೆ. ಚಾಕ್ನ ಮಾಡೋ ಸ್ಟ್ಯಾಂಡ್ ಇದು. ಇದು ಬರೀ ನಿಮ್ಗೆ ಫ್ರೇಮ್ ಬರುತ್ತೆ, ಫ್ರೇಮ್ ಅಲ್ಲಿ ಹಾಕೊಬೇಕು, ಚಾರ್ಕೋಲ್ ಹಾಕೊಬೇಕು, ಚಾಕ್ನ ಮಾಡಬೇಕು. ಬಾರ್ಬಿಕ್ಯೂ ಗ್ರಿಲ್ ಅಂತಾರೆ ಇದಕ್ಕೆ. ಆಮೇಲೆ ದೋಸೆ ತವಾ 18x27, 2x2, 2x3, 2 ಮಸಾಲ ದೋಸೆ, 6 ಮಸಾಲ ದೋಸೆ, 4 ಮಸಾಲ ದೋಸೆ ಇದು ಅವೈಲೇಬಲ್ ರೆಡಿ ಸಿಗುತ್ತೆ ನಿಮ್ಗೆ. ಆಮೇಲೆ ಇದು ಗ್ರೈಂಡ್ರು,
ಹಚ್ಚಿ ಡೈರೆಕ್ಟ್ ಹಾಕಿದ್ರೆ ಕೆಳಗಡೆ ಬರುತ್ತಲ್ಲ, ಇದು ಹಳೆ ರಾಗಿ ಮಿಷಿನ್ ಟೇಪ್ ಓಲ್ಡ್ ಮಾಡಲ್ ಅಲ್ಲಿ ಮಾಡಿರೋದು. ಇದು ಡೈರೆಕ್ಟ್ ಪೇಸ್ಟ್ ಬರುತ್ತೆ ಇದು. ಓಕೆ. ಆಮೇಲೆ ಇದು ಸೌದೆ ಒಲೆ ಅಂತಾರೆ, ಸ್ಕ್ವೇರ್ ರೌಂಡ್ ಎಲ್ಲ ಸಿಗುತ್ತೆ. ಇದು ಗೇಜ್ ಹೆವಿ ಬರುತ್ತೆ. ಆಮೇಲೆ ಚಿಪ್ಸರ್, ತುರಿಮಣೆ, ಫ್ರೈ ಪಾನು, ಲಟ್ಟನ್ಗೆ, ಜೇನ್ ಪೆನ್ ಕಂಟೈನರ್, ಇದು ಹೋಟೆಲ್ ನಲ್ಲಿ ಯೂಸ್ ಆಗುತ್ತೆ ಮೇಡಮ್. ಹಾಟ್ ಅಂಡ್ ಕೋಲ್ಡ್ ಗೆ ಪ್ಯಾನ್ ಮಿರಿಲ್ ಹಾಕೋದು, ಇದು ಅವೈಲೇಬಲ್ ರೆಡಿ ಸಿಗುತ್ತೆ. ಆಮೇಲೆ ಲಟ್ಟನ್ಗೆಗಳು, ಆಮೇಲೆ ಕೊಳಗ, ಇದು ಇಡ್ಲಿ ಪೇಸ್ಟ್ ಹಾಕಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಇದು ಕ್ವಾಲಿಟಿ ಕೂಡ ಸೂಪರ್ ಇರುತ್ತೆ. ಕಟ್ ಆಗೋದು ಕಪ್ಪಾಗೋದು ಏನಾಗಲ್ಲ. ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ಪಾನಿಪುರಿ ಐಟಮ್ ಏನೋ ಬರ್ತದೆ ಹಂಡಿ, ಇದು ಪಾನಿಪುರಿ ಹಂಡಿ ಅಂತೀವಿ. ಇದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮೇಡಮ್. ಆಮೇಲೆ ಶಾಮಿಯಾನದಲ್ಲಿ ಪರಾತ ಇರುತ್ತಲ್ಲ ಮೇಡಮ್, ಚಿಕ್ಕ ಸೈಜ್ ಇಂದ ಇದಕ್ಕಿಂತ ಚಿಕ್ಕ ಸೈಜ್ ಇಂದ ಆ ಸೈಜ್ ಅದಕ್ಕಿಂತ ದೊಡ್ಡ ಸೈಜ್ ವರೆಗೂ ರೆಡಿ ಸಿಗುತ್ತೆ ಮೇಡಮ್. ಓಕೆ. ಇದು ಇಂಡಾಲಿಯಂ ಪರಾತ ಅಂತೀವಿ. ತರಕಾರಿ ಹಚ್ಚಕ್ಕೆ, ಹಸಿಟ್ಗೆ, ಚಿತ್ರಾನ್ನ ಕಲ್ಸಕ್ಕೆ ಎಲ್ಲ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಇದು. ಆಮೇಲೆ ಅದರಲ್ಲೇ ಅನ್ನ ಬಸಿಯೋದು, 25 kg 20 kg ಅಂದ್ರೆ ಬಗ್ಸ್ಬೇಕಾದ್ರೆ ಅನ್ನ, ಇದು ಹೋಲ್ಸ್ ಬೋಯ ಅಂತದೆ, ರೈಸ್ ಟೆನ್ನರ್, ಇದು ಅವೈಲೇಬಲ್ ರೆಡಿ ಸಿಗುತ್ತೆ. ಆಮೇಲೆ ಎಲೆ ಟಬ್, ಕಸ ಗಿಸ ಹಾಕೋದು, ಅದು ಇಂಡಾಲಿಯಂ ಬರುತ್ತೆ, ಇದು ಎಲೆ ಟಬ್. ಆಮೇಲೆ ಏನೋ ಪ್ಲಾಸ್ಟಿಕ್ ಚೇರ್ಸ್ ಬೇಕು ಬಲ್ಕ್ ಅಲ್ಲಿ, ಅದು ಸಿಗುತ್ತೆ ನಿಮ್ಗೆ. ಆಮೇಲೆ ಕುರ್ಪಿಗಳು, ಇದು ಕುರ್ಪಿ MS ಮೈಸೂರು ಪಾಕ್ ಬಾಣ್ಲಿ ತೋರಿಸ್ನಲ್ಲ ಮೇಡಮ್, ಆ ಬಾಣ್ಲಿಗೆ ಕುರ್ಪಿ, ಯಾಕಂದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಇದು ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಅವೈಲೇಬಲ್ ರೆಡಿ ಸಿಗುತ್ತೆ ಮೇಡಮ್. ನೋಡಬಹುದು ನೀವು ಎಷ್ಟು ಇವ್ರ ಹತ್ರ ಸಿಗುತ್ತೆ. ಸ್ಟೀಲ್ ಅಲ್ಲಿ ಸಿಗುತ್ತೆ, MS ಅಲ್ಲಿ ಸಿಗುತ್ತೆ. ಆಮೇಲೆ ಬಾರ್ಬಿಕ್ಯೂ, ತಂದೂರಿ ರೊಟ್ಟಿ, ತಂದೂರಿ ಶಿಕ್ಕು, ಕಬಾಬು, ಇದು SS ಅಲ್ಲಿ ಬರುತ್ತೆ ಪ್ಲಸ್ MS ಅಲ್ಲಿ ಬರುತ್ತೆ. ಇದು ಇದರಲ್ಲಿ ಸ್ಕ್ವೇರ್ ಬರುತ್ತೆ, ರೌಂಡ್ ಬರುತ್ತೆ, 6 mm 8 mm 10 mm ಸ್ಕ್ವೇರ್ ರೌಂಡ್ 2 in 1 ಸಿಗುತ್ತೆ ಮೇಡಮ್ ನಿಮ್ಗೆ. ಆಮೇಲೆ ಬಾರ್ಬಿಕ್ಯೂ ಮನೆಯಲ್ಲಿ ಫಂಕ್ಷನ್ ಅನ್ನ ಮಾಡಿದ್ರೆ ಇದ್ರಲ್ಲಿ ಚಿಕ್ಕ ಸೈಜ್ ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ. ಬಾರ್ಬಿಕ್ಯೂನು ಸಿಗುತ್ತೆ ನಿಮ್ಗೆ. ಇದು SS ಅಲ್ಲಿ ದೊಡ್ಡ ಸೈಜ್, ಒಂದ್ 30 kg 40 kg ಕುಕ್ ಮಾಡಿದ್ರೆ ಇದು SS ಕ್ವಾಲಿಟಿ ನೋಡಿ ಮೇಡಮ್. ಇದು ಹೆವಿ ಬರುತ್ತೆ ಮೇಡಮ್. ಹೆವಿ ಇದೆ, ಎತ್ತೋದಕ್ಕೂ ಕಷ್ಟ ಆಗ್ತಾ ಇದೆ ನೋಡಿ, ಹೆವಿ ಇದೆ ಇದು. ಆಮೇಲೆ PGಲಿ ಒಂದ್ 30 members 40 members 50 members 100 members ಕಡೆ ಸಬ್ಜಿ ಮಾಡ್ತಾರೆ. PGಲಿ ಆಂಧ್ರ PG ಏನೇ ಆಗ್ಲಿ, ಹೋಟೆಲ್ ಅಲ್ಲಿ ಗ್ರೇವಿ ಐಟಮ್ ಏನೇ ಮಲ್ಟಿಪರ್ಪಸ್ ಮಾಡ್ಬೋದು. ಇದರಲ್ಲಿ ಸೈಜ್ ಅವೈಲೇಬಲ್ ಸೈಜ್ ಸಿಗುತ್ತೆ ಮೇಡಮ್ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಸೆಟ್ 3 ಪೀಸ್ ಸೆಟ್ ಇದೆ. ಇದಕ್ಕಿಂತ ದೊಡ್ಡದು ಬೇರೆ ಇದರಲ್ಲಿ ಇದೆ ಮೇಡಮ್, ನಾನು ಕೊಡ್ತೀನಿ. ಇದು ಸಂಬಲ್ ತೋರ್ಸಕ್ಕೆ ನಿಮ್ಗೆ ತೋರಿಸಿರೋದು. ಆಮೇಲೆ ಚೈನೀಸ್ ಐಟಮ್ ಅಲ್ಲಿ ನೋಡಿ, ಇವಾಗ ಫ್ರೈ ಪಾನು ಕೆಳಗಡೆ ತೋರ್ದೆ ನಿಮ್ ಸಿಂಗಲ್ ಪೀಸ್, ಬಲ್ಕ್ ಇಲ್ಲಿ ಸಿಗುತ್ತೆ. ಇನ್ನು ಬಲ್ಕ್ ಬೇಕಾದ್ರೆ ಸಿಗುತ್ತೆ ನಿಮ್ಗೆ. ಫ್ರೈ ಪಾನು ಚೈನೀಸ್ ಕಡೆ. ಆಮೇಲೆ ಎಲ್ರದ್ದು ಸಾಂಬಾರ್ ರಸಂ ಬರ್ಸೋದು. ಆಮೇಲೆ ಪಡ್ಡು ತವ ಕಮರ್ಷಿಯಲ್ದು, ಇದು MS. ಇದರಲ್ಲಿ ತಂಗಾಳನು ಸಿಗುತ್ತೆ, ಇಂಡಾಲಿಯಂ ಸಿಗುತ್ತೆ. ಆಮೇಲೆ ಇದು ನಾರ್ಮಲ್ ಹೋಟ್ಲಲ್ಲಿ ಸಾಂಬಾರ್ ರಸಂ ಹಾಕಿದ್ರು, ಮಿಲಿಟರಿ ಹೋಟ್ಲ್ ಆಗ್ಲಿ ಮಾಮೂಲಿ ನಾರ್ಮಲ್ ಹೋಟ್ಲ್ ಆಗ್ಲಿ, ಇಲ್ಲಿ ಅದಕ್ಕೆ ಯೂಸ್ ಆಗುತ್ತೆ. ಸೌಟ್ ಹಾಕ್ಬಿಟ್ರೆ ಕಸ್ಟಮರ್ ಹಾಕಿ ತಿನ್ಕೊಂತಾರೆ ಸರ್ವಿಂಗ್ ಮಾಡಕ್ಕೆ. ನೋಡಿ ಕೂಡ ನಿಮ್ಗೆ ಎಷ್ಟು ಸ್ಟಾಕ್ಸ್ ಗಳು ಅವೈಲೇಬಲ್ ಇರುತ್ತೆ, ಅದಕ್ಕಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ 2 3 4 ಅವೈಲೇಬಲ್ ರೆಡಿ ಸಿಗುತ್ತೆ. ಆಮೇಲೆ ಬಾಕ್ಸ್ಗಳು, ಈ ತರ ಬಾಕ್ಸ್ KG ಲೆಕ್ಕ, ಲಂಚ್ ಬಾಕ್ಸ್ ರಿಟರ್ನ್ ಗಿಫ್ಟ್ ಆಗಿ ಕೂಡ ಯೂಸ್ ಮಾಡಬಹುದು. ಇದು ಲೇಸರ್ ಟ್ರೆಂಡ್ ಬರುತ್ತೆ, ಇದು ಸಿಗುತ್ತೆ ನಿಮ್ಗೆ. ಸೂಪರ್ ಚೆನ್ನಾಗಿದೆ. ಆಮೇಲೆ SS ತವಾ, ಪಾವ್ಭಾಜಿ ತವಾ ನೋಡಿ, ಇದೆಲ್ಲ ಫುಲ್ ಕ್ವಾಂಟಿಟಿ ಇರುತ್ತೆ. ಸೈಜ್ ನಿಮ್ಗೆ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಎಲ್ಲ ರೆಡಿ ಸಿಗುತ್ತೆ ಮೇಡಮ್. ಇದು ಪಾವ್ಭಾಜಿ ತವಾ. ಆಮೇಲೆ ಮನೆ ಡೊಮೆಸ್ಟಿಕ್ ಯೂಸ್ಗೆ ತವಾ, ಕಬ್ರದ್ದು ದೋಸೆಗೆ, ಚಪಾತಿಗೆ ಎಲ್ಲ. ಇದು ಮಲ್ಟಿಪರ್ಪಸ್, ಥಿಕ್ನೆಸ್ ಏನ್ ಬೇಕು, ತಳು ಬೇಕು, ಅದು ಮಲ್ಟಿಪರ್ಪಸ್ ರೆಡಿ ಸಿಗುತ್ತೆ ನಿಮ್ಗೆ.